ನಾನು ಮೊನ್ನೆ ದಿನ ಎರಡು ದಿವಸಗಳ ಹಿಂದೆ ಕಳೆದ 2.5-3 ತಿಂಗಳ ನಂತರ ಬೆಂಗಳೂರಿನ ನಮ್ಮ ಕಚೇರಿನಲ್ಲಿ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೀನಿ. ಆ ವಿಷಯದಲ್ಲಿ ದ್ವೇಷದ ರಾಜಕಾರಣದ ಅಂಶ ಅಲ್ಲ, ದ್ವೇಷದ ರಾಜಕಾರಣ ನಡೀತಿರತಕ್ಕಂಥದ್ದು ಈಗಿನ ಸರ್ಕಾರದಲ್ಲಿ. ಯಾವ ರೀತಿಯಲ್ಲಿ ಸರ್ಕಾರ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ, ದಾಖಲೆಗಳಿದೆ. ಆ ದಾಖಲೆಗಳ ಆಧಾರದ ಮೇಲೆ ಈಗ ನನ್ನ ಮೇಲೆ ಅವರು ಯುದ್ಧ ಶುರು ಮಾಡಿದರು. ಕಳೆದ 1 ವರ್ಷದಿಂದ ಎಷ್ಟೆಷ್ಟು ಶ್ರಮ ಹಾಕೊಂಡು ಕೂತಿದ್ದಾರೆ ಪ್ರತಿಯೊಂದು ವಿಷಯವೂ ನನಗೆ ಗೊತ್ತು. ಇದರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಪ್ರಶ್ನೆ ಅಲ್ಲ, ಇಡೀ ಸರ್ಕಾರ ಒಬ್ಬ ಕುಮಾರಸ್ವಾಮಿಯನ್ನು ಯಾವ ರೀತಿಗೆ ಮೌನಕ್ಕೆ ಶರಣಾಗಬೇಕು, ಅದನ್ನು ಯಾವ ರೀತಿ ಅವರು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತರಬೇಕು, ಇದು ಈ ಸರ್ಕಾರದಲ್ಲಿ ನಡೀತಿರ್ತಕ್ಕಂಥದ್ದು. ನಾನು ಈ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಹಲವಾರು ಅಕ್ರಮಗಳ ದಾಖಲೆಗಳ ಒಂದು ದೊಡ್ಡ ಮಟ್ಟದ ಟನ್ಗಟ್ಟಲೆ ದಾಖಲಾತಿ ಇದೆ ಅಂತ ಹೇಳಿದ್ದೆ. ನಮ್ಮ ಮಾಧ್ಯಮದ ಸ್ನೇಹಿತರು ನಾನು ಹೇಳ್ತಕ್ಕಂಥದ್ದು, ನನಗೆ ಕಳೆದ 2008-09 ಅಲ್ಲಿಂದ ಇಲ್ಲಿಯವರೆಗೆ ಯಾವ ರೀತಿಯಲ್ಲಿ ಆಡಳಿತ ನಡೆಸ್ತಕ್ಕಂಥವರು ಅಕ್ರಮ ಮಾಡಿದರು, ಅದರ ಬಗ್ಗೆ ಧ್ವನಿ ಎತ್ತಿದ್ರೆ ಅದನ್ನು ಯಾವ ರೀತಿ ಸಂಪೂರ್ಣವಾಗಿ ನಾಶ ಮಾಡಬೇಕು. ಇವತ್ತಿನ ಸಂಸ್ಥೆಗಳಲ್ಲಿ ಯಾವುದೇ ರೀತಿಯ ದಾಖಲೆಗಳಿಟ್ಟರೂ ಆ ದಾಖಲೆಗಳಿಗೆ ಗೌರವ ಇಲ್ಲ. ಇದು ನನಗೆ 2008ರಿಂದ ಆಗಿರ್ತಕ್ಕಂಥ ಅನುಭವ.